Good morning children. Second standard subject English lesson 2 Brave Bobbly. क्या lesson ಮಾಡ್ತಿದ್ವಿ? Brave Bobbly ಅಲ್ವಾ? lesson 2 Brave Bobbly. ಇಲ್ಲಿ ಬುಕ್ಸ್ ಓಪನ್ ಮಾಡಿ ಎಲ್ಲರೂ. Brave Bobbly ಅಂದ್ರೆ ಏನಂತ ಹೇಳಿದೆ? Brave ಅಂದ್ರೆ ಏನು? ಶೌರ್ಯ, ಧೈರ್ಯ ಅಂತ ಹೇಳಿದೆ. ಈ ಧೈರ್ಯಶಾಲಿ ಬಾಬ್ಲಿಯ ಒಂದು ಕಥೆಯನ್ನ ಹೇಳ್ತಾ ಇದ್ವಿ ಅಲ್ವಾ? ಹಾಗಾದ್ರೆ ಎಲ್ಲಿವರೆಗಾಗಿತ್ತು? ಬುಕ್ಸ್ ಓಪನ್ ಮಾಡಿ ಇಲ್ಲಿ. ಸ್ಟಾರ್ಟೆಡ್ ಸ್ಕ್ರೀಮಿಂಗ್ ವಿತ್ ಫಿಯರ್, ದೇ ಡಿಡ್ ನಾಟ್ ನೋ ಹೌ ಟು ಸ್ವಿಮ್, ಅಲ್ಲಿವರೆಗೂ ಆಗಿತ್ತು. ಅಂದರೆ ಫಸ್ಟಿಂದ ಏನು, ಈ ಬಾಬ್ಲಿ ಒಂದು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಮಹಿಳೆ ಆಗಿರ್ತಾಳೆ, ಹೆಣ್ಮಗಳು. ಇವಳಿಗೆ ಓದೋದಕ್ಕೆ ಆಗೋದಿಲ್ಲ, ಇವಳು ತುಂಬ ಬಡತನದಲ್ಲಿ ಹುಟ್ಟಿರೋದ್ರಿಂದ ಇವಳು ವಿದ್ಯಾಭ್ಯಾಸದಿಂದ ದೂರ ಉಳಿತಾಳೆ. ಇವಳಿಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಮನೆಗೆ ಆಗೋದಿಲ್ಲ, ಅದರಿಂದ ಸ್ಕೂಲಿಗೆ ಕಳಿಸಲ್ಲ ಇವ್ರ ಮನೆಯಲ್ಲಿ. ಹಾಗಾಗಿ ಇವಳು ಏನು ಮಾಡ್ತಾಳೆ, ಪ್ರತಿದಿನ ಕಷ್ಟದ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ತಾಯಿಗೂ ಕೂಡ ನಗ್ನಗ್ತಾನೆ ಎಲ್ಲ ಕೆಲಸಗಳನ್ನು ಮಾಡಿ ತಾಯಿಗೂ ಕೂಡ ಸಹಾಯಕ ಹೆಲ್ಪನ್ನು, ಮನೆ ಕೆಲಸದಲ್ಲೂ ಕೂಡ ಹೆಲ್ಪನ್ನು ಮಾಡ್ತಿರ್ತಾಳೆ. ಅದೇ ರೀತಿ ಬೇರೆಯವರಿಗೂ ಕೂಡ ಸಹಾಯವನ್ನು ಮಾಡ್ತಾಳೆ. ಎಲ್ಲ ಕೆಲಸಗಳನ್ನು ನಗುತ್ತಾ ಪ್ರತಿದಿನ ನಿಭಾಯಿಸ್ತಿರ್ತಾಳೆ. ಮತ್ತು ಇವಳಿಗೆ ಒಂದು ಹ್ಯಾಬಿಟ್ ಏನಪ್ಪ ಅಂದರೆ, ಪ್ರತಿದಿನ ಸನ್ಸೆಟ್ ನೋಡೋದು ಇವಳು ತುಂಬ ಅಭ್ಯಾಸ ಆಗಿತ್ತು. ಸನ್ಸೆಟ್ ನೋಡೋದಂದ್ರೆ ಇವಳಿಗೆ ತುಂಬ ಇಷ್ಟ ಅಂತೆ. ಹಾಗಾಗಿ ಪ್ರತಿದಿನ ಅಲ್ಲೋಗಿ ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮುಗಿಸ್ಬಿಟ್ಟು ಆ ಸೂರ್ಯಾಸ್ತ, ಸನ್ಸೆಟ್ ಅಂದರೆ ಏನಂತ ಹೇಳಿದೆ, ಸೂರ್ಯಾಸ್ತವಾಗುವ ಸಂದರ್ಭವನ್ನು ನೋಡೋದಂದ್ರೆ ಇವಳಿಗೆ ತುಂಬ ಇಷ್ಟ ಅಂತೆ. ಹಾಗಾಗಿ ಪ್ರತಿದಿನ ಅಲ್ಲಿ ಹೋಗ್ಬಿಟ್ಟು ಆ ಸಂದರ್ಭವನ್ನು, ಆ ಸ್ಥಳಕ್ಕೆ ಹೋಗ್ಬಿಟ್ಟು ಆ ಸಂದರ್ಭ ನೋಡಿಕೊಂಡು ಖುಷಿಪಟ್ಟು ಪ್ರತಿದಿನ ಮನೆಗೆ ಬರ್ತಾ ಇದ್ದಂತೆ. ಹಾಗೆ ಒಂದಿನ ಏನಾಯಿತು, ಅಲ್ಲಿ ನದಿ ಪಕ್ಕದಲ್ಲಿ ಒಂದು ವೆಜಿಟೇಬಲ್ ಕಾರ್ಟ್, ಅಂದರೆ ತರಕಾರಿ ಮಾರ್ತೀವಲ್ಲ ಆ ಥರ ಗಾಡಿ ಮೇಲೆ ಹುಡುಗರೆಲ್ಲ ಹತ್ಕೊಂಡು ಆಟ ಆಡ್ತಿದ್ರಂತೆ. ಆಟ ಆಡ್ತಿರ್ಬೇಕಾದ್ರೆ ಅವರು ಜೋರಾಗಿ ಕಿರಿಸ್ಕೊಂಡು, ಕೂಗಾಡ್ಕೊಂಡು, ಡ್ಯಾನ್ಸನ್ನು ಮಾಡ್ತಾ, ಜಂಪ್ ಮಾಡ್ತಾ ಗಾಡಿ ಮೇಲೆ ಆಟ ಆಡ್ತಿರ್ಬೇಕಾದ್ರೆ ಆ ಗಾಡಿ ಏನಾಯಿತು, ರೋಲ್ ಆಗ್ತಾ ಆಗ್ತಾ ನದಿ ಹತ್ರ ಬಂದ್ಬಿಡುತ್ತೆ. ಆ ಗಾಡಿ ನದಿ ಹತ್ರ ಬಂದ್ಬಿಟ್ಟು ಎತ್ತರವಾದ ಸ್ಥಳದಿಂದ ಆ ಒಂದು ಗಾಡಿ ಚಕ್ರ, ವೀಲ್ಸ್ ಅಂದ್ರೇನು ಚಕ್ರ, ಸ್ಲಿಪ್ ಆಗಿಬಿಟ್ಟು ಏನಾಗುತ್ತೆ, ಜಾರ್ಬಿಟ್ಟು ಆ ತಗ್ಗಿನ ಪ್ರದೇಶಕ್ಕೆ ಉರುಳ್ತಾ ಆ ಬಂಡಿ ಬಂದ್ಬಿಡುತ್ತೆ. ಬಂದೇನಾಗುತ್ತೆ, ಆ ರಿವರ್, ನದಿಯ ಒಂದು ನೀರಿನ ಆಳದಲ್ಲಿ ಆ 6 ಜನ ಮಕ್ಕಳು ಮತ್ತೆ ಆ ಗಾಡಿ ಸಮೇತ ಆ ನೀರಲ್ಲಿ ಬಿದ್ದೋಗ್ತಾರೆ. ಅಲ್ಲಿವರೆಗೂ ಮಾಡಿದ್ವಿ ಅಲ್ವಾ? ಹಾಗಾದ್ರೆ ಈ ಪಾಠವನ್ನು ಓದ್ತೀನಿ, ನೀವು ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಆ ಗಾಡಿನಲ್ಲಿ ಹುಡುಗರೆಲ್ಲ ಆಟ ಆಡ್ತಿರ್ತಾರಲ್ವ, ಆಟ ಆಡ್ಕೊಂಡು ಯಾರಿಗೂ ಕೂಡ, ಆ 6 ಜನ ಹುಡುಗರಿಗೂ ಕೂಡ ಈಜ್ ಬರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಆ ನೀರಿನ ಹತ್ರ ಆ ಗಾಡಿ ಬರ್ತಾ ಇದ್ದಂಗೆ ಆ ಹುಡುಗರು ಹೆದರ್ಕೊಂಡು ಜೋರಾಗಿ ಕಾಪಾಡಿ ಕಾಪಾಡಿ ಅಂತ ಕಿರಿಸ್ಕೊಳ್ತಾರೆ. ಆದರೂ ಕೂಡ ಯಾರೂ ಕಾಪಾಡೋದಕ್ಕೆ ಇರೋದಿಲ್ಲ. ಆ ಹುಡುಗರಿಗೆ ಎಲ್ರಿಗೂ ಕೂಡ ಹೆದರ್ಕೊಂಡು ಜೋರಾಗಿ ಕಿರಿಸ್ಕೊಂಡು ಎಲ್ಲರೂ ಕೂಡ ಆ ನೀರಲ್ಲಿ ಬಿದ್ದೋಗ್ತಾರೆ. ಸ್ಲಿಪ್ ಆಗಿಬಿಟ್ಟು, ಅಂದರೆ ಆ ಗಾಡಿ ರೋಲ್ ಆಗ್ತಾ ಆಗ್ತಾ ಏನಾಗುತ್ತೆ, ಚಕ್ರ ಸ್ಲಿಪ್ ಆಗಿಬಿಟ್ಟು ಎತ್ತರದ ಸ್ಥಳದಿಂದ ಆ ನದಿ ಒಂದು ನೀರಿನ ಆಳಕ್ಕೆ ಎಲ್ಲರೂ ಕೂಡ ಹೋಗಿ ಬಿದ್ದುಬಿಡ್ತಾರೆ. ಇಷ್ಟು ಮಾಡಿದ್ದಲ್ವಾ? ಹಾಗಾದರೆ ನೆಕ್ಸ್ಟ್ ಪೇಜ್ ಓಪನ್ ಮಾಡಿ. ಎಲ್ಲಿಂದ, ಬಾಬ್ಲಿ ಇಯರ್, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನೀವು ಲೆಸನ್ನ ನೋಡ್ತಾ ಹೋಗಿ. ಬಾಬ್ಲಿ ಹಿಯರ್ ದೇರ್ ಸ್ಕ್ರೀಮ್ಸ್ ಅಂಡ್ ರ್ಯಾಶೆಡ್ ಟು ದ ಸ್ಪಾಟ್. Many grown up people quickly gathered on the bank of the river, but no one tried to save the drowning children. It was Bobbly who jumped into the river and brought 2 children back safely to the bank. Then she jumped into the water again and saved 2 more children. As she got ready to jump into the river a 3rd time, her brother came running to help her. Then they saved the 2 remaining children. The brave little girl had saved 6 children from death in the water. Suddenly, little Bobbly was a heroine. A newspaper reporter wrote about her brave deed in the newspaper, Amar Ujala. He asked Bobbly's father to send her name
for the National Bravery Award. Babli won the national award and many other awards too. Babli is still the same simple smiling girl. She is happy that she could do something for others. She is a shining example of courage. ಇನ್ನೊಂದ್ಸಲ ನೋಡ್ಕೊಳ್ಳಿ. Babli heard their screams and rushed to the spot. Many grown-up people quickly gathered on the bank of the river, but no one tried to save the drowning children. It was Babli who jumped into the river and brought 2 children back safely to the bank. Then she jumped into the water again and saved 2 more children as she got ready to jump into the river a third time. Her brother came running to help her. Then they saved the 2 remaining children. The brave little girl had saved 6 children from death into the water. Suddenly, little Babli was a heroine. A newspaper reporter wrote about her brave deed in the newspaper, Amar Ujala. He asked Babli's father to send her name for the National Bravery Award. Babli won the national award and many other awards too. Babli is still the same simple smiling girl. She is happy that she could do something for others. She is a shining example of courage. ಅಂದ್ರೆ ಏನು, ಈ 6 ಜನ ಮಕ್ಕಳು ಗಾಡಿನಲ್ಲಿ ಆಡ್ತಾ ಆಡ್ತಾ ಅವ್ರ ಪಾಡಿಗೆ ಅವರು ಡ್ಯಾನ್ಸ್ ಮಾಡಿಕೊಂಡು ಈಜಾಡ್ಕೊಂಡು ಜಂಪ್ ಮಾಡಿಕೊಂಡು ಆ ಕುಣಿದು ಕುಪ್ಪಳಿಸ್ತಾ ಇರಬೇಕಾದ್ರೆ ಆ ಗಾಡಿ ಏನಾಯ್ತು ಸ್ಲಿಪ್ ಆಗಿ ಒಂದಿನ ದಿಬ್ಬದ ಪ್ರದೇಶದಿಂದ ತಗ್ಗಿನ ಪ್ರದೇಶಕ್ಕೆ ಆ ಗಾಡಿ ಉರುಳ್ತಾ ಬಂದ್ಬಿಟ್ಟು ನೀರಿನಲ್ಲಿ ಬಿದ್ದೋಗುತ್ತೆ. ಆ ಮಕ್ಕಳು ಕೂಡ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಗಾಡಿಗೆ ರೋಲ್ ಆಗ್ತಾ ಹೋಗ್ತಿದೆ ಅಂತೇಳಿ ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರ ಪಾಡಿಗೆ ಅವರು ಡ್ಯಾನ್ಸ್ ಮಾಡ್ತಿರ್ತಾರೆ ಆ ಗಾಡಿ ಮೇಲೆ ಹತ್ಕೊಂಡ್ಬಿಟ್ಟು. ಹಾಗಾಗಿ ಆ ಗಾಡಿ ಏನಾಗುತ್ತೆ, ಆ ನೀರು ಗಂಗಾ ನದಿ ಹತ್ರ ಬಂದ್ಬಿಟ್ಟು ಆ ನದಿ ದಡದಿಂದ ದಿಬ್ಬದ ಪ್ರದೇಶದಿಂದ ತಗ್ಗಿನ ಪ್ರದೇಶಕ್ಕೆ ಆ ಗಾಡಿ ಬಂದ್ಬಿಟ್ಟು ನೀರಿನಲ್ಲಿ ಬಿದ್ದೋಗುತ್ತೆ. ಆ ಟೈಮಲ್ಲಿ ಯಾರು ಕೂಡ ಅವ್ರಿಗೆ ರಕ್ಷಣೆ ಮಾಡೋದಕ್ಕೆ ಅಲ್ಲಿ ಯಾರು ಕೂಡ ಬರೋದಿಲ್ಲ. ಮತ್ತೆ ಈ ಬಾಬ್ಲಿ ಏನು ಮಾಡ್ತಾಳೆ, ಪ್ರತಿದಿನ ಹೋಗೋ ಥರ ಆ ಒಂದು ಸ್ಥಳಕ್ಕೆ ಈ ಬಾಬ್ಲಿ ಕೂಡ ಅಲ್ಲೇ ಹೋಗಿರ್ತಾಳೆ. ಆಗ ಬಾಬ್ಲಿ ಏನು ಮಾಡ್ತಾಳೆ, ಆ 6 ಜನ ಮಕ್ಕಳನ್ನ ಇವಳು ಪ್ರಾಣವನ್ನೇ ಲೆಕ್ಕಕ್ಕಿಡದೆ ಆ ನೀರಿನಲ್ಲಿ ಧುಮುಕ್ಬಿಟ್ಟು ಆ 6 ಜನ ಮಕ್ಕಳನ್ನ ಕಾಪಾಡ್ತಾಳೆ. ಯಾರು, ಬಾಬ್ಲಿ ಅಂತೇಳಿ ಹೇಳ್ಬೋದು. ಬಾಬ್ಲಿ ಹಿಯರ್ಡ್ ದೇರ್ ಸ್ಕ್ರೀಮ್ಸ್ ಅಂಡ್ ರ್ಯಾಶ್ಡ್ ಟು ದ ಸ್ಪಾಟ್. ಆ ಮಕ್ಕಳು ಕಾಪಾಡಿ ಅಂಥೇಳಿ ಆ ಮಕ್ಕಳು ಯಾವಾಗ ನೀರಿನಲ್ಲಿ ಬಿದ್ದೋಗೋ ಸಂದರ್ಭ ಬಂದಾಗ ಆ ಮಕ್ಕಳು ಕಿರಿಸ್ಕೊಂಡಿದ್ದು ಕೇಳಿಸ್ಕೊಂಡ್ಬಿಟ್ಟು ಈ ಬಾಬ್ಲಿ ಅಲ್ಲ ಆ ಸ್ಥಳಕ್ಕೆ ಸನ್ಸೆಟ್ ನೋಡೋದಕ್ಕೆ ಹೋಗಿರ್ತಾಳಲ್ಲ, ಈ ಬಾಬ್ಲಿ ನೋಡ್ಕೊಂಡ್ಬಿಟ್ಟು ಸ್ಪಾಟ್ ಅಂದ್ರೆ ಏನು, ಆ ಮಕ್ಕಳು ನೀರಿನಲ್ಲಿ ಬಿದ್ದ ಸ್ಥಳಕ್ಕೆ ಓಡೋಗ್ತಾಳೆ. ಯಾರು, ಬಾಬ್ಲಿ ಓಡೋಗಿ ರ್ಯಾಶಕ್ ಜೋರಾಗಿ ಓಡೋಗಿ ಆ ಸ್ಥಳಕ್ಕೆ ತಲುಪ್ತಾಳೆ. ಮೆನಿ ಗ್ರೌಂಡ್ ಅಪ್ ಪೀಪಲ್ ಕ್ವಿಕ್ಲಿ ಗ್ಯಾದರ್ಡ್ ಆನ್ ದ ಬ್ಯಾಂಕ್ ಆಫ್ ದ ರಿವರ್ ಬಟ್ ನೋ ಒನ್ ಟ್ರೈಡ್ ಟು ಸೇವ್ ದ ಡ್ರೌನಿಂಗ್ ಚಿಲ್ಡ್ರನ್. ಅಲ್ಲಿ ಯಾರು ಕೂಡ ಆ ಮಕ್ಕಳಿಗೆ ಕಾಪಾಡೋದಕ್ಕೆ ಯಾರೂ ಇರೋದಿಲ್ಲ. ಎಲ್ರಿಗೂ ಕೂಗ್ತಾಳೆ, ಯಾರಾದ್ರೂ ಬಂದು ಕಾಪಾಡಿ ಅಂಥೇಳಿ ದಡದ ಮೇಲೆ ನಿಂತ್ಕೊಂಡು ಈ ಬಾಬ್ಲಿ ಕೂಡ ಕೂಗ್ತಾಳೆ. ಮಕ್ಕಳು ಆ ನೀರಿನಲ್ಲಿ ಬಿದ್ದೋಗ್ಬಿಟ್ಟು ಪಾಪ ಮುಳುಗ್ತಿರ್ತಾರೆ, ಕೈಗೆತ್ತಿ ರಕ್ಷಣೆ ಮಾಡಿ ಯಾರಾದ್ರೂ ಕಾಪಾಡಿ ಅಂತ ಕಿರಿಸ್ತಿರ್ತಾರೆ. ಆ ಬಾಬ್ಲಿನೂ ಕೂಡ ಎಲ್ರಿಗೂ ಸೇವ್ ಮಾಡಿ ಬರ್ರಿ ಯಾರಾದ್ರೂ ಕಾಪಾಡಿ ಅಂತ ಕಿರ್ಚಿದ್ರು ಕೂಡ ಅಲ್ಲಿ ಹೆಲ್ಪ್ ಮಾಡೋದಕ್ಕೆ ಯಾರೂ ಕೂಡ ಬರೋದಿಲ್ಲ. ಡ್ರೌನಿಂಗ್ ಅಂದ್ರೆ ಏನು, ನೀರಿನ ಆಳದಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾರು ಕೂಡ ಕಾಪಾಡೋದಕ್ಕೆ ಬರೋದಿಲ್ಲ. ಆದ ತಕ್ಷಣ ಏನು ಮಾಡ್ತಾಳೆ, ಈ ಬಾಬ್ಲಿ ಆ ಸ್ಥಳಕ್ಕೆ ಓಡೋಗ್ಬಿಟ್ಟು ಅಲ್ಲಿ ಯಾರಾದರೂ ಇದ್ದಾರೆ ಅಂತ ನೋಡ್ಕೊಂಡ್ಬಿಟ್ಟು ಇವಳು ಕೂಡ ಜೋರಾಗಿ ಕೂಗ್ತಾಳೆ, ಯಾರಾದರೂ ಕಾಪಾಡಿ ಅಂತ. ಯಾರು ಬರೋದಿಲ್ಲ. ಆ ನೀರಿನಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ಮಕ್ಕಳಿಗೆ ನೋಡ್ಕೊಂಡು ಇವಳಿಗೆ ತುಂಬ ವ್ಯತ್ಯೆ ಮಾಡ್ಕೊಂಡ್ಬಿಟ್ಟು, ತುಂಬ ಮನಸ್ಸಿಗೆ ನೋವು ಮಾಡ್ಕೊಂಡ್ಬಿಟ್ಟು ಇವಳೇ ನಾನೇ ಸೇವ್ ಮಾಡೋಣ ಅಂಥೇಳಿ ಅವಳಿಗೆ ಮನಸ್ಸಲ್ಲಿ ಉಟ್ಕೊಡುತ್ತೆ.
ಇಟ್ ವಾಸ್ ಬಾಬ್ಲಿ ಹೂ ಜಂಪಡ್ ಇನ್ ಟು ದ ರಿವರ್. ಏನು ಮಾಡ್ತಾಳೆ, ವಿಧಿ ಇಲ್ಲದೆ ಏನು ಮಾಡ್ತಾಳೆ ಇವಳು ಬಾಬ್ಲಿ, ನಾನು ಸತ್ತರೆ ಪರವಾಗಿಲ್ಲ ಮಕ್ಕಳಿಗೆ ಕಾಪಾಡಬೇಕು ಅಂಥೇಳಿ ಏನು ಮಾಡ್ತಾಳೆ, ಫಸ್ಟ್ ಟೈಮ್ ಏನು ಮಾಡ್ತಾಳೆ ಅವಳು ಆ ನೀರಿನಲ್ಲಿ ಎತ್ತರವಾದ ಸ್ಥಳದಿಂದ ಆಳದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಕಾಪಾಡಬೇಕು ಅಂಥೇಳಿ ನೀರಿನಲ್ಲಿ, ನದಿ, ರಿವರ್ ಅಂದ್ರೆ ಏನು, ನದಿಯಲ್ಲಿ ಜಂಪ್ ಮಾಡ್ತಾಳೆ ಯಾರು, ಬಾಬ್ಲಿ. ಅಂಡ್ ಬ್ರಾಟ್ 2 ಚಿಲ್ಡ್ರನ್ ಬ್ಯಾಕ್ ಸೇಫ್ಟಿ ಟು ದ ಬ್ಯಾಂಕ್. ಫಸ್ಟ್ ಟೈಮ್ ಏನು ಮಾಡ್ತಾಳೆ, ಆ ನೀರಿನಲ್ಲಿ ಜಂಪ್ ಮಾಡಿಬಿಟ್ಟು ಇಬ್ರು ಮಕ್ಕಳನ್ನ ಎಳ್ಕೊಂಡ್ ಬರ್ತಾಳೆ ಯಾರು, ಬಾಬ್ಲಿ. ದಡಕ್ಕೆ ಆ ನೀರಿನ ಆಳದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಜಂಪ್ ಮಾಡಿಬಿಟ್ಟು ಇವಳು ಬಾಬ್ಲಿ ಆ ಇಬ್ರು ಮಕ್ಕಳನ್ನ ಎಳ್ಕೊಂಡ್ ಬರ್ತಾಳೆ, ದಡಕ್ಕೆ ಎಳ್ಕೊಂಡ್ಬಂದು ಸೇವ್ ಮಾಡ್ತಾಳೆ. Then the jumped into the water again and saved 2 more children. ನಂತರ ಇಬ್ರು ಮಕ್ಕಳನ್ನ ಎಳ್ಕೊಂಡ್ ಬಂದ್ಬಿಟ್ಟು ಇವಳಿಗೆ ಈಜೋದಕ್ಕೆ ಬರುತ್ತೆ, ಯಾರಿಗೆ, ಬಾಬ್ಲಿಗೆ. ಈಜೋದ್ ಬಂದಿದ್ರಿಂದ ಇವಳು ಏನ್ ಮಾಡ್ತಾಳೆ, ಆ ನೀರಿನಲ್ಲಿ ಮುಳುಗ್ಬಿಟ್ಟು ಫಸ್ಟ್ ಟೈಮ್ ಇಬ್ರು ಮಕ್ಕಳನ್ನ ಎಳ್ಕೊಂಡ್ ಬರ್ತಾಳೆ, ನೀರಿನಿಂದ ದಡಕ್ಕೆ ಎಳ್ಕೊಂಡ್ ಬಂದು ಬಿಟ್ಟು, ಮತ್ತೆ ಇನ್ನೊಂದ್ಸಲ ಸೆಕೆಂಡ್ ಟೈಮ್ ಇನ್ನೊಂದ್ಸಲ ಏನು ಮಾಡ್ತಾಳೆ, ಇನ್ನೂ ಆ 4 ಜನ ನೀರಲ್ಲಿ ಇದ್ರಲ್ಲ ಅವ್ರಿಗೆ ಕಾಪಾಡಬೇಕು ಅಂತೇಳಿ ಇನ್ನೊಂದ್ಸಲ ಆ ನೀರಿನಲ್ಲಿ ಜಂಪ್ ಮಾಡ್ತಾಳೆ ಯಾರು, ಬಾಬ್ಲಿ. ಯಾಸ್ ಶಿ ಗಾಟ್ ರೆಡಿ ಟು ಜಂಪ್ ಇನ್ ಟು ದ ರಿವರ್ ಎ ಥರ್ಡ್ ಟೈಮ್. ಫಸ್ಟ್ ಟೈಮ್ ಇಬ್ಬರಿಗೆ ಎಳ್ಕೊಂಡ್ಬಂದು ಸೇವ್ ಮಾಡ್ತಾಳೆ. ನೆಕ್ಸ್ಟ್ ಟೈಮ್ ಎರಡನೇ ಸಲನೂ ಕೂಡ ಆ ನೀರಿನಲ್ಲಿ ಮುಳುಗ್ಬಿಟ್ಟು ಇನ್ನೂ ಇಬ್ರು ಮಕ್ಕಳನ್ನ ಎಳ್ಕೊಂಡ್ ಬರ್ತಾಳೆ. ಥರ್ಡ್ ಟೈಮ್ ಅಷ್ಟೇ, ಇನ್ನೂ ಇಬ್ರಿಗೆ ಇದ್ರಲ್ಲ ಪಾಪ 4 ಜನ ಕಾಪಾಡಿದ್ರೆ ಇಬ್ರಿಗೆ ಹೇಗೆ ಬಿಡೋದು ಅಂತೇಳಿ ಇನ್ನೊಂದ್ಸಲ ನೀರಿಗೆ ಮುಳುಗ್ಬಿಟ್ಟು ಥರ್ಡ್ ಟೈಮ್ ಕೂಡ ಇಬ್ರು ಮಕ್ಕಳಿಗೆ ಹೇಳ್ಕೊಂಡ್ ಬರ್ತಾಳೆ. ಅಷ್ಟರಲ್ಲಿ ಹರ್ ಬ್ರದರ್ ಕೇಮ್ ರನ್ನಿಂಗ್ ಟು ಹೆಲ್ಪ್ ಹರ್. ಅಷ್ಟರಲ್ಲಿ ಬಾಬ್ಲಿ ಅಣ್ಣ, ಬ್ರದರ್ ಅಂದ್ರೆ ಯಾರು, ಇವರ ಅಣ್ಣ ಬಂದ್ಬಿಟ್ಟು ಬಾಬ್ಲಿಗೆ ಸಹಾಯವನ್ನ ಮಾಡ್ತಾನೆ. ಯಾರು, ಬಾಬ್ಲಿ ಒಂದು ಅಣ್ಣ, ಬಾಬ್ಲಿ ಬ್ರದರ್. ಫಸ್ಟ್ ಟೈಮ್ ಇಬ್ರು ಮಕ್ಕಳನ್ನ ಹೇಳ್ಕೊಂಡ್ ಬರ್ತಾಳೆ, ದಡಕ್ಕೆ ಬಿಟ್ಬಿಟ್ಟು ಮತ್ತೆ ಇನ್ನೊಂದ್ಸಲ ನೀರಿಗೆ ತುಂಬಿಬಿಟ್ಟು ಜಂಪ್ ಮಾಡಿ ಇನ್ನ ಇಬ್ರು ಮಕ್ಕಳಿಗೆ ಸೇವ್ ಮಾಡ್ತಾಳೆ. ಥರ್ಡ್ ಟೈಮಿಗೆ ಇಬ್ರಿಗೆ ಕರ್ಕೊಂಡ್ ಬರ್ಬೇಕಾದ್ರೆ ಅಷ್ಟರಲ್ಲಿ ಅವ್ರ ಅಣ್ಣ ಬಂದ್ಬಿಟ್ಟು ಆ ಇಬ್ರು ಮಕ್ಕಳನ್ನ ಹೇಳ್ಕೊಂಡ್ ಬರೋ ಟೈಮಲ್ಲಿ ಸಹಾಯವನ್ನ ಮಾಡ್ತಾನೆ. ದೇನ್ ದೇ ಸೇವ್ ದ 2 ರಿಮೈನಿಂಗ್ ಚಿಲ್ಡ್ರನ್. ಮತ್ತೆ ಇನ್ನು ಇಬ್ರು ಮಕ್ಕಳನ್ನ ಹೇಳ್ಕೊಂಡ್ ಬರೋ ಟೈಮಲ್ಲಿ ಅವ್ರ ಅಣ್ಣ ಬಂದ್ಬಿಟ್ಟು ಹೆಲ್ಪ್ ಅನ್ನ ಮಾಡ್ತಾನೆ. The brave little girl had saved 6 children from death in the water. 6 ಜನ ನೀರಿಗೆ ಇವಳು ಏನಾದರೂ ಜಂಪ್ ಮಾಡಿ 6 ಜನಕ್ಕೆ ಸೇವ್ ಮಾಡಲಿಲ್ಲ ಅಂದರೆ ಆ ನೀರಿನಲ್ಲಿ ಮುಳುಗ್ಬಿಟ್ಟು 6 ಜನ ಹುಡುಗರು ಏನಾಗ್ತಿದ್ರು, ಡೆತ್ ಆಗ್ತಿದ್ರು. ಓಕೆ, ಹಾಗಾಗಿ ಇವಳೇನು ಮಾಡ್ತಾಳೆ, ಅವ್ರಿಗೆ ಕಾಪಾಡಬೇಕಲ್ಲ, ಅವ್ರಿಗೆ ರಕ್ಷಣೆ ಮಾಡಬೇಕು, ಸೇವ್ ಮಾಡ್ಬೇಕಂತೇಳಿ ಇವಳೇನು ಮಾಡ್ತಾಳೆ, ನೀರಿನಲ್ಲಿ ಮುಳುಗ್ಬಿಟ್ಟು 6 ಜನ ಮಕ್ಕಳನ್ನ, ಸಾಯೋ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನೀರಿನಿಂದ ಹೊರಗೆ ತಂದ್ಬಿಟ್ಟು ಕಾಪಾಡ್ತಾಳೆ. ಯಾರು, ಬಾಬ್ಲಿ. ಸಡನ್ಲಿ ಲಿಟಲ್ ಬಾಬ್ಲಿ ವಾಸ್ ಎ ಹೀರೋಯಿನ್. ತಕ್ಷಣ ಒಬ್ಬ ಹೀರೋಯಿನ್ ಅಂದ್ರೆ ಏನು, ನಾಯಕಿ ಅಲ್ವಾ. ಪಿಕ್ಚರ್ಸ್ಗಳಲ್ಲಿ ನೋಡಿದ್ರೆ ಯಾರಾದರೂ ರೌಡಿಗಳು ಬಂದ್ಬಿಟ್ಟು ಒಬ್ರಿಗೆ ಯಾರಿಗಾದ್ರೂ ಜಗಳಕ್ಕೋ ಇಲ್ಲ ಒಂದು ಹೀರೋಯಿನ್ನಿಗೆ ಏನಾದರೂ ಅವಳಿಗೆ ತಂಟೆಗೆ ಬಂದ್ಬಿಟ್ಟು ಜಗಳ ಮಾಡೋದೇನಾದರೂ ಮಾಡಿದಾಗ ನಾಯಕ ಹೀರೋ ಬಂದ್ಬಿಟ್ಟು ಯಾವ ರೀತಿ ಎಲ್ರಿಗೂ ಫೈಟ್ ಮಾಡಿಬಿಟ್ಟು ಆ ಹೀರೋಯಿನ್ನೇ ಕಾಪಾಡ್ತಾನೋ ಅದೇ ರೀತಿ ಈ ಬಾಬ್ಲಿ ಕೂಡ ಅದೇ ಸಂದರ್ಭಕ್ಕೆ ಸರಿಯಾದ ಟೈಮಿಗೆ ಹೋಗ್ಬಿಟ್ಟು ತನ್ನ ಪ್ರಾಣವನ್ನು ಪಕ್ಕಕ್ಕಿಟ್ಟು, ತನ್ನ ಪ್ರಾಣನ ಕೂಡ ಲೆಕ್ಕಕ್ಕಿಡದೆ 6 ಜನ ಮಕ್ಕಳಿಗೆ ನೀರಿನಿಂದ ಹೊರಗೆ ತಂದ್ಬಿಟ್ಟು ಅವರ ಪ್ರಾಣವನ್ನು ಕಾಪಾಡ್ತಾಳೆ. ಸಣ್ಣ ಮಕ್ಕಳು 6 ಜನ ಸಣ್ಣ ಮಕ್ಕಳ ಜೀವವನ್ನು, ಸಾಯ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮಕ್ಕಳ ಜೀವವನ್ನು ಹೊರಗೆ ತಂದ್ಬಿಟ್ಟು, ನೀರಿನಿಂದ ಹೊರಗೆ ತಂದ್ಬಿಟ್ಟು ಅವ್ರ ಜೀವವನ್ನು ಕಾಪಾಡ್ತಾಳೆ ಅಂತ ಹೇಳಿ ಹೇಳ್ಬೋದು. ತಕ್ಷಣ ಇವಳಿಗೆ ಕಾಪಾಡಿಕ್ಕೆ ಸಡನ್ಲಿ ಅಂದ್ರೇನು, ತಕ್ಷಣ ಇವಳು ಲಿಟ್ಲ್ ಅಂದ್ರೇನು, ಸಣ್ಣ ಒಂದು ಚಿಕ್ಕ ವಯಸ್ಸಿನ ಒಬ್ಬ ಬಾಬ್ಲಿ ಹೆಣ್ಮಗಳು ಹೀರೋಯಿನ್ ಆಗ್ಬಿಟ್ಟು, ಹೀರೋಯಿನ್ ಅಂದ್ರೇನು ನಾಯಕಿ, ಹೀರೋಯಿನ್ ಆಗ್ಬಿಟ್ಟು ತುಂಬ ಎಲ್ಲರೂ ಕೂಡ ಅಷ್ಟರಲ್ಲಿ ಎಲ್ಲ ಜನ ಬಂದು ಅಲ್ಲಿ ಸೇರ್ಕೊಂಡ್ಬಿಟ್ಟು ನೀನು ಹೀರೋಯಿನ್ ಥರ ಆಗ್ಬಿಟ್ಟೆ, ನೀನು ಎಲ್ರಿಗೂ ಕಾಪಾಡಿಬಿಟ್ಟೆ ಮಕ್ಕಳ ಜೀವನ ಅಂಥೇಳಿ ಎಲ್ಲರೂ ಕೂಡ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎ ನ್ಯೂಸ್ ಪೇಪರ್ ರಿಪೋರ್ಟರ್ ರೋಟ್ ಅಬೌಟ್ ಹರ್ ಬ್ರೇವ್ ಡೀಡ್ ಇನ್ ದ ನ್ಯೂಸ್ ಪೇಪರ್ ಅಮರ್ ಉಜಾಲ. ಎಲ್ಲ ತಿರುಗಿನ ಮಾರನೇ ದಿನ ಇವಳ ಬಗ್ಗೆ ಎಲ್ಲ ಪೇಪರಲ್ಲೂ ಕೂಡ, ಪತ್ರಿಕೆಗಳಲ್ಲೂ ಕೂಡ ಇವಳ ಹೆಸರು ದೊಡ್ಡದಾಗಿ ಬಂದ್ಬಿಡುತ್ತೆ. 6 ಜನ ಮಕ್ಕಳನ್ನ ನೀರಿನಿಂದ ಕಾಪಾಡಿದ ಒಂದು ಚಿಕ್ಕ ವಯಸ್ಸಿನ ಹೆಣ್ಮಗಳು ಅಂಥೇಳಿ ಹೆಡ್ಲೈನ್ ಹಾಕ್ಬಿಟ್ಟು, ಇವಳು ಫೋಟೋ ಹಾಕ್ಬಿಟ್ಟು ಪೇಪರಲ್ಲಿ ದೊಡ್ಡದಾಗಿ
ನ್ಯೂಸ್ ಪೇಪರಲ್ಲೆಲ್ಲ ಬಂದ್ಬಿಡುತ್ತೆ. ಯಾವ ಪೇಪರಲ್ಲಿ, ಅಮರ್ ಉಜಾಲಾ ಪೇಪರಲ್ಲಿ ಮತ್ತು ರಿಪೋರ್ಟರ್, ಎಲ್ಲ ಟಿ ವಿ ನ್ಯೂಸ್ ಅಂತೆ, ಪೇಪರಲ್ಲಂತೆ ಎಲ್ಲ ಕಡೆ ಇವಳದೇ ಸುದ್ದಿ ಆಗ್ಬಿಡುತ್ತೆ. He asked Bobby's father to send her name for the National Bravery Award. ಇವಳಿಗೆ ಆ ಎಲ್ಲ ಪತ್ರಿಕೆಗಳು, ಎಲ್ಲ ನ್ಯೂಸ್ ಇದರಲ್ಲೂ ಇವಳು ಹೆಸರುವಾಸಿ ಆಗಿರೋದ್ರಿಂದ ಇವಳಿಗೆ ಒಂದು ಅಮರ್ ಉಜಾಲಾ ಪತ್ರಿಕೆಯವರು ಏನು ಮಾಡ್ತಾರೆ, ಇವಳಿಗೆ ನ್ಯಾಷನಲ್ ಬ್ರೇವರಿ ಅವಾರ್ಡ್ ಪ್ರಶಸ್ತಿಯನ್ನು ಕೊಡ್ತಾರೆ. ನ್ಯಾಷನಲ್ ಅಂದರೆ ಏನು, ರಾಷ್ಟ್ರೀಯ, ಬ್ರೇವರಿ ಅಂದರೆ ಶೌರ್ಯ, ಅವಾರ್ಡ್ ಅಂದರೆ ಪ್ರಶಸ್ತಿ, ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿಯನ್ನು ಇವಳಿಗೆ ಬಾಬ್ಲಿಗೆ ಬರುತ್ತೆ ಅಂತೇಳಿ ಹೇಳ್ಬೋದು. ಯಾಕೆ ಬರುತ್ತೆ ಈ ಪ್ರಶಸ್ತಿ? ಇವಳು ಒಂದು ಸಾಹಸದ ಕೆಲಸವನ್ನು ಮಾಡಿರ್ತಾಳೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀರಿನಲ್ಲಿ ಮುಳುಗ್ಬಿಟ್ಟು, ನಾವು ಸಾಯ್ತೀವಿ, ನೀರಲ್ಲಿ ಮುಳುಗಿದ್ರೆ ಸತ್ತೋಗ್ತೀವಿ, ಏನಾದರೂ ಆಗಿಬಿಡು, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಅಂಥೇಳಿ ಆಗಿದ್ರು. ಇವಳು ಕೂಡ ಮಾಡಿದರೆ 6 ಜನ ಅವತ್ತಿನ ದಿನ ನೀರಿನಲ್ಲಿ ಬಿದ್ದು ಸತ್ತೋಗ್ತಿದ್ವು ಅಲ್ವಾ. ಇವಳೇನು ಮಾಡ್ತಾಳೆ, ಇವಳಿಗೆ ಕಷ್ಟ ಆದರೂ ಪರವಾಗಿಲ್ಲ, ನಾನು 6 ಜನ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು, ಅವ್ರಿಗೆ ಪ್ರಾಣ ಉಳಿಸ್ಬೇಕಂತೇಳಿ ಇವಳೇನು ಮಾಡ್ತಾಳೆ, ನೀರಲ್ಲಿ ಮುಳುಗ್ಬಿಟ್ಟು 6 ಜನ ಮಕ್ಕಳಿಗೆ ಕಾಪಾಡಿದ್ರಿಂದ ಇವಳಿಗೆ ಎಲ್ಲ ನ್ಯೂಸ್ ಪೇಪರಲ್ಲೂ ಇವಳ ಒಂದು ಸುದ್ದಿ ಪ್ರಸಾರ ಆಗಿಬಿಟ್ಟು ಇವಳಿಗೆ ಒಂದು ಅಮರ್ ಉಜಾಲಾ ಪತ್ರಿಕೆಯವರು ನ್ಯಾಷನಲ್ ಬ್ರೇವರಿ ಅವಾರ್ಡ್ ಪ್ರಶಸ್ತಿಯನ್ನು ಕೊಡ್ತಾರೆ, ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿಯನ್ನು ಇವಳಿಗೆ ಕೊಡ್ತಾರೆ. ಬಾಬ್ಲಿ won the national award and many other awards too. ಇವಳಿಗೆ ಓನ್ಲಿ ರಾಷ್ಟ್ರೀಯ ಪ್ರಶಸ್ತಿ ಅಲ್ಲದೆ ಬೇರೆ ಇನ್ನಿತರೆ ವರ್ಗಗಳಿಂದ ಇವಳಿಗೆ ಬೇಕಾದಷ್ಟು ಪ್ರೈಸಸ್ ಅಂದರೆ ಪ್ರಶಸ್ತಿಗಳು ಇವಳಿಗೆ ಸಿಗುತ್ತೆ. ಅದರಿಂದ ತುಂಬ ಹಣ ಸಿಗುತ್ತೆ, ತುಂಬ ಖುಷಿ ಪಡ್ತಾಳೆ ಇವಳು. ಅಷ್ಟು ಇವಳು ಸಾಹಸದ ಕೆಲಸವನ್ನು ಮಾಡ್ತಾಳೆ. ಯಾರು? ಬಾಬ್ಲಿ, ಒಂದು ಅನಕ್ಷರಸ್ಥ ಮಹಿಳೆ. ಇಷ್ಟು ಜನಕ್ಕೆ ಸಹಾಯ ಮಾಡಿದ್ಲಲ್ಲ, ಇಷ್ಟು ಮಕ್ಕಳ ಪ್ರಾಣವನ್ನು ಉಳಿಸಿದ್ಲಲ್ಲ ಅಂಥೇಳಿ ಎಲ್ಲರೂ ಕೂಡ ಇವಳಿಗೆ ಹೋಗಲಿ ಏನು ಮಾಡ್ತಾರೆ, ಪ್ರಶಸ್ತಿಯನ್ನು ಕೊಡ್ತಾರೆ. ಮತ್ತು ನ್ಯಾಷನಲ್ ಬ್ರೇವರಿ ಅವಾರ್ಡ್ ಇಲ್ಲದೆ ಮತ್ತೆ ಇನ್ನಿತರೆ ಅವಾರ್ಡ್ ಪ್ರೈಸಸ್ ಕೂಡ ಇವಳಿಗೆ ಸಿಗುತ್ತೆ. ಬಾಬ್ಲಿ ಈಸ್ ಸ್ಟಿಲ್ ದ ಸೇಮ್ ಸಿಂಪಲ್ ಸ್ಮೈಲಿಂಗ್ ಗರ್ಲ್. ಇವಳಿಗೆ ತುಂಬ ಎಲ್ಲ ಕೆಲಸಗಳನ್ನು ಖುಷಿಯಾಗಿ ಸಿಂಪಲ್ ಸ್ಮೈಲಿಂಗ್ ಅಂದರೆ ಸ್ಮೈಲ್ ಮಾಡ್ತಾಳೆ, ನಗುತ್ತಾನೆ ಎಲ್ಲ ಕೆಲಸಗಳನ್ನು ನಿಭಾಯಿಸ್ತಾಳೆ. ಅದೇ ರೀತಿ ಈ ಅವಾರ್ಡ್ ಪ್ರಶಸ್ತಿ ಬಂದಿದ್ದರಿಂದ ಇವ್ರ ಕುಟುಂಬದವರು ಕೂಡ ಸುಧಾರಣೆಯನ್ನು ಪಡಿತಾರೆ. ಮತ್ತು ಇವಳಿಗೂ ಕೂಡ ಒಂದು ಸ್ವಲ್ಪ ದುಡ್ಡಿನ ಹಣಕಾಸಿನ ವಿಷಯದಲ್ಲೂ ಕೂಡ ಇವಳಿಗೆ ಹೆಲ್ಪ್ ಆಗುತ್ತೆ. ಈ ಪ್ರಶಸ್ತಿಯಿಂದ ತುಂಬ ಖುಷಿಯಿಂದ ಜೀವನವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಸಿ ಈಸ್ ಹ್ಯಾಪಿ ದಟ್ ಶಿ ಕುಡ್ ಡೂ ಸಮಥಿಂಗ್ ಫಾರ್ ಅದರ್ಸ್. ಎಲ್ಲ ವಿಷಯದಲ್ಲೂ ಕೂಡ ಖುಷಿಯಾಗಿ, ನಾನು ಓದಿಲ್ಲ ಅಂದರೆ ಏನು, ಬೇರೆ ಇದರಲ್ಲೂ ಕೂಡ ಶಕ್ತಿ ಇಲ್ಲ, ಯುಕ್ತಿಯಿಂದ ಜಯಿಸಬೇಕು ಅಂತ ಹೇಳ್ತೀವಲ್ಲ, ವಿದ್ಯೆಯಿಂದ ಕೆಲಸ ಗಿಟ್ಟಿಸಲಿಲ್ಲ ಅಂದ್ರೂ ಕೂಡ ತನ್ನ ಶಕ್ತಿ ಸಾಮರ್ಥ್ಯದಿಂದ, ಬುದ್ಧಿವಂತಿಕೆಯಿಂದ ಇವಳು ದುಡ್ಡನ್ನು, ಪ್ರಶಸ್ತಿಗಳನ್ನು ಗಳಿಸ್ತಾಳೆ. ಹಾಗಾಗಿ ಇವಳ ಜೀವನದಲ್ಲಿ ತುಂಬ ಖುಷಿಯಿಂದ ಜೀವನವನ್ನು ನಡೆಸ್ತಾಳೆ. ಆ ದಿನ ಇವಳಿಗೆ, ಆ ದಿನ ಡೇಟ್ ಇಲ್ಲ, ಚೇಂಜ್ ಆಗುತ್ತೆ. ಒಂದಿನ ಇವಳ ಲೈಫೇ ಚೇಂಜ್ ಆಗುತ್ತೆ. ಅವಾಗಿಂದ ಇವಳ ಲೈಫಲ್ಲಿ ತುಂಬ ಖುಷಿಯಿಂದ ಜೀವನವನ್ನು ನಡೆಸ್ತಿರ್ತಾಳೆ. ಶಿ ಈಸ್ ಎ ಶೈನಿಂಗ್ ಎಕ್ಸಾಂಪಲ್ ಆಫ್ ಕರೇಜ್. ಇವಳು ಒಂದು ತುಂಬ ಉದಾಹರಣೆಯಾಗಿ ಉಳಿತಾಳೆ, ಎಲ್ರಿಗೂ ಕೂಡ ಮಾದರಿಯಾಗಿ ಉಳಿತಾಳೆ. ಯಾರು? ಬಾಬ್ಲಿ ಅಂತೇಳಿ ಹೇಳ್ಬೋದು. ಬಾಬ್ಲಿ ಒಂದು ಸಣ್ಣ ವಯಸ್ಸಿನ ಹುಡುಗಿ, ಈ ಥರ ಒಳ್ಳೆ ಕೆಲಸಗಳನ್ನು ಮಾಡಿಬಿಟ್ಟು ಎಲ್ರಿಗೂ ಕೂಡ ಉದಾಹರಣೆ ಆಗ್ತಾಳೆ, ಎಲ್ರಿಗೂ ಕೂಡ ಮಾದರಿ ಆಗ್ತಾಳೆ ಅಂತೇಳಿ ಹೇಳ್ಬೋದು. ಅಂದರೆ ಈ ಪಾಠದಿಂದ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ನಾವು ಸಹಾಯವನ್ನು ಮಾಡಬೇಕು, ಸಹಕಾರ ಮನೋಭಾವನೆಯನ್ನು ಮಾಡಬೇಕು. ಶಕ್ತಿಯಿಂದ ಆಗಿದ್ದನ್ನು ಯುಕ್ತಿಯಿಂದನಾದರೂ ಮಾಡಿ ತೋರಿಸ್ಬೇಕು. ನಾವು ಏನಾದರೂ ಸಾಧನೆಯನ್ನು ಮಾಡಬೇಕು ಜೀವನದಲ್ಲಿ. ಸುಮ್ಮನೆ ನಾವು ಕೂಡ ಭೂಮಿ ಮೇಲೆ ಹುಟ್ಟಿದ್ವಿ ಅದು ಇದು ಅಂಥೇಳಿ ಎಲ್ಲರೂ ಹೇಳ್ತಿರ್ತಾರಲ್ವ, ಏನಾದರೂ ಸಾಧನೆಯನ್ನು ಮಾಡಬೇಕು, ಹೆಸರು ಗಳಿಸ್ಬೇಕು ಅಂಥೇಳಿ ಪಾಠದಿಂದ ನಾವು ತಿಳ್ಕೊಬೋದು. ಅಂದರೆ ನೀವು ಕೂಡ ಚೆನ್ನಾಗಿ ಓದಿ ಚೆನ್ನಾಗಿ ಹೆಸರು ಗಳಿಸ್ರೆ, ಒಳ್ಳೊಳ್ಳೆ ಉದ್ಯೋಗ ಗಳಿಸಿದ್ರೆ ಸಾಕು, ನಿಮಗೆ ಒಳ್ಳೆ ಹೆಸರು ಕೂಡ ಬರುತ್ತೆ. ಈ ಬಾಬ್ಲಿ ಥರ ನೀವು ಕೂಡ ಒಳ್ಳೆ ಕೆಲಸಗಳನ್ನು ಮಾಡಿ ಅಂಥೇಳಿ ಈ ಪಾಠದಿಂದ ನಾವು ತಿಳ್ಕೊಬೋದು. ಅಂದರೆ ಇವಳಿಗೆ ಯಾವ್ಯಾವ ಪ್ರಶಸ್ತಿ ಎಷ್ಟೊಂದು ಸಿಗುತ್ತೆ? ಬಾಪು ಗಾಯಧಾನಿ ನ್ಯಾಷನಲ್ ಬ್ರೇವರಿ ಅವಾರ್ಡ್ 25 ಜನವರಿ 2005 ಪ್ರೈಮ್ ಮಿನಿಸ್ಟರ್ ಕಡೆಯಿಂದ ಇವಳಿಗೆ ಒಂದು 6 ಜನ ಮಕ್ಕಳಿಗೆ ಕಾಪಾಡಿದ್ರಿಂದ ಇವಳಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಗುತ್ತೆ. ಅದಲ್ಲದೆ ಇನ್ನೂ ಈ ಥರ ಹಲವಾರು
ಪ್ರೈಜಸ್ ಕೂಡ ಇವಳಿಗೆ ಸಿಗುತ್ತೆ. ಆ ಪ್ರೈಜಸ್ನಿಂದ ಬಂದಿದ್ದ ಒಂದು ಹಣದಿಂದ ಇವಳ ಕುಟುಂಬ ಸುಧಾರಣೆ ಆಗಿಬಿಟ್ಟು ಬಡತನದಿಂದ ಮೇಲೆ ಬಂದುಬಿಟ್ಟು ತುಂಬ ಚೆನ್ನಾಗಿ ಖುಷಿಯಾಗಿ ಜೀವನವನ್ನು ನಡೆಸ್ತಿರ್ತಾಳೆ. ಹಾಗಾಗಿ ಇವಳು ಒಬ್ಬ ಎಲ್ಲ ಜನರಿಗೂ ಕೂಡ, ಎಲ್ಲ ಮಕ್ಕಳಿಗೂ ಕೂಡ, ಎಲ್ರಿಗೂ ಕೂಡ ಒಂದು ಉದಾಹರಣೆಯಾಗಿ ಇಳಿತಾಳೆ, ಮಾದರಿ ಆಗಿರ್ತಾಳೆ ಬಾಬ್ಲಿ ಅಂತೇಳಿ ಹೇಳ್ಬೋದು. ಇವಳ ಥರ ಒಳ್ಳೊಳ್ಳೆ ಸಾಹಸದ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಬ್ರೇವ್ ಬಾಬ್ಲಿ ಲೆಸನ್ ಮುಗೀತು. ಓಕೆ, ನೆಕ್ಸ್ಟ್ ಟೈಮಲ್ಲಿ ನಿಮಗೆ ಇದರ ಕ್ವಶನ್ ಆನ್ಸರನ್ನು ಮಾಡಿಸ್ತೀನಿ. ವರ್ಡ್ಸ್ ಮೀನಿಂಗ್: ಸ್ಪಾಟ್ ಅಂದರೆ ಸ್ಥಳ, ಆ ಒಂದು ನೀರಿನಲ್ಲಿ ಬಿದ್ದೋಗಿರ್ತಕ್ಕಂಥ ಸ್ಥಳಕ್ಕೆ ಏನು ಮಾಡ್ತಾಳೆ ಬಾಬ್ಲಿ, ಓಡೋಗ್ತಾಳೆ. ಸ್ಪಾಟ್ ಮೀನ್ಸ್ ಸ್ಥಳ. ಡ್ರೌನಿಂಗ್ ಅಂದರೆ ನೀರಿನ ಆಳ. ಸೇವ್ ಅಂದರೆ ರಕ್ಷಣೆ, ಕಾಪಾಡು ಅಂತೇಳಿ ಬರುತ್ತೆ. ಹೆಲ್ಪ್ ಅಂದರೆ ಸಹಾಯ. ನ್ಯಾಷನಲ್ ಅಂದರೆ ರಾಷ್ಟ್ರೀಯ. ಅವಾರ್ಡ್ ಅಂದರೆ ಪ್ರಶಸ್ತಿ, ಪ್ರೈಸ್ ಅಂತೇಳಿ ಹೇಳ್ಬೋದು. ಸಡನ್ ಅಂದರೆ ತಕ್ಷಣ. ಹ್ಯಾಪಿ ಅಂದರೆ ಸಂತೋಷ, ಖುಷಿ ಅಂತೇಳಿ ಹೇಳ್ಬೋದು. ನೀವು ಹೋಮ್ವರ್ಕ್ ಏನು ಮಾಡಬೇಕಪ್ಪ ಅಂದರೆ ಇವತ್ತು ಮಾಡಿರ್ತಕ್ಕಂಥ ಲೆಸನನ್ನು, ಈ ಪಾಠವನ್ನು ಏನು ಮಾಡಬೇಕು, ಚೆನ್ನಾಗಿ ಓದಿ. ಲೆಸನ್ 2 ರೈಟಿಂಗ್ ಆ್ಯಂಡ್ ರೀಡಿಂಗ್ 1 ಟೈಮ್. ಇವೇನು ಮಾಡಬೇಕು, ಇವತ್ತು ಮಾಡಿರ್ತಕ್ಕಂಥ ಪಾಠವನ್ನು ಚೆನ್ನಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಓದಿ ಮತ್ತು 1 ಟೈಮಲ್ಲಿ ಬರೆದ್ಬಿಟ್ಟು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿ. ಇನ್ನೊಂದ್ಸಲ ಈ ಪಾಠವನ್ನು ಓದ್ತೀನಿ, ನೋಡ್ಕೊಳ್ಳಿ. ಬಾಬ್ಲಿ ಹಿಯರ್ಡ್ their screams and rushed to the spot. Many grown-up people quickly gathered on the bank of the river, but no one tried to save the drowning children. It was Baubli who jumped into the river and brought 2 children back safely to the bank. Then she jumped into the water again and saved 2 more children. As she got ready to jump into the river a 3rd time, her brother came running to help her. Then they saved the 2 remaining children. The brave little girl had saved 6 children from death in the water. Suddenly, little Baubli was a heroine. A newspaper reporter wrote about her brave deed in the newspaper. Amar Ujala. He asked Baubli's father to send her name for the National Bravery Award. Baubli won the National Award and many other awards too. Baubli is still the same simple smiling girl. She is happy that they could do something for others. She is a shining example of courage. ಇಷ್ಟು ಸಾಕು. ಉಳಿದಿದ್ದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ.